ಲಾಂಗ್ ಜರ್ನಿ ಆದಮೇಲೆ ಬ್ಯಾಂಗ್ಳೂರಿಂದ ನಾವು ಬಂದಿದ್ದೀವಿ ಗೋವಾಕ್ಕೆ. ಅಮ್ಮದು ಫಸ್ಟ್ ಟೈಮ್ ಗೋವಾಗೆ ಬರ್ತಾ ಇರೋದು. ಅದು ನಾವೆಲ್ಲ ತುಂಬ ಸರಿ ಬಂದಿದ್ದೀವಿ. ಬಟ್ ಅವ್ರದ್ದು ಫಸ್ಟ್ ಟೈಮ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಕ್ಕೆ ನನಗೆ ತುಂಬ ಖುಷಿ ಇತ್ತು. ಸೊ ಇಲ್ಲಿ ನಾವು ಬಂದಾಗ ಇನ್ನೂ ರೂಮ್ ಖಾಲಿ ಆಗಿರಲಿಲ್ಲ. ಒಂದು 2 ಅವರ್ಸ್‌ವರೆಗೂ ಅಲ್ಲೇ ಮೇಲೆ ಕುತ್ಕೊಂಡೇ ವೆಯ್ಟ್ ಮಾಡ್ತಾ ಇದ್ವಿ ಬೀಚ್ ಹತ್ರ ಎಲ್ಲ ನೋಡಿಕೊಂಡು. ಸೊ ಅಷ್ಟೊತ್ತಿಗೆ ರೂಮ್ ಎಲ್ಲ ಕೊಟ್ಟರು. ಸೊ ಈಗ ನಾವು ಸ್ಟೇ ಮಾಡ್ತಾ ಇರೋದು ಇಲ್ಲೇ ಪಕ್ಕದಲ್ಲೇ 3 ರೂಮ್ಸ್ ತೊಗೊಂಡಿದ್ದೀವಿ. ನಾನು, ಕಿರಣ್ ಒಂದು ರೂಮಲ್ಲಿ, ಅಮ್ಮ, ನಮ್ಮ ತಮ್ಮ ಒಂದು ರೂಮಲ್ಲಿ, ಹಾಗೆ ನಮ್ಮ ಸಿರಿ ಮತ್ತು ಆಕಾಶ್ ಒಂದು ರೂಮಲ್ಲಿ, ಈ ಥರ ಒಂದೇ ಸೈಡಲ್ಲಿ ತೊಗೊಂಬಿಟ್ಟಿದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ಇರೋ ಬಜೆಟಲ್ಲಿ ತುಂಬ ಚೆನ್ನಾಗಿತ್ತು. ಒನ್ ನೈಟ್ಗೆ ₹3000 ಇತ್ತು, ಇನ್ಕ್ಲೂಡಿಂಗ್ ಬ್ರೇಕ್‌ಫಾಸ್ಟ್ ಇತ್ತು. ಸೊ ಪರವಾಗಿಲ್ಲ ಅನಿಸ್ತು. ಸೊ ಬಂದಿದ ತಕ್ಷಣ ಹಂಗೆ ಊಟ ಎಲ್ಲ ಮಾಡಿಕೊಂಡು ಫುಲ್ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಎದ್ದು ಎಲ್ಲ ರೆಡಿಯಾಗಿ ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ ಗ್ಯಾಪಲ್ಲಿ ನನ್ನ ತಂಗಿ ಬ್ಯಾಗು ಲಾಕ್ ಆಗಿಬಿಟ್ಟಿತ್ತು, ನಂಬರ್. ಸೊ ಎಷ್ಟೋ ಹೊತ್ತು ಟ್ರೈ ಮಾಡಿ ಆಮೇಲೆ ಫೈನಲಿ ಅದು ತೆಗ್ದಿದ್ದು. ಆಮೇಲೆ ರೆಡಿಯಾಗಿ ಬೀಚ್ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಇದು ಬಂದು ಬೀಚ್ ವ್ಯೂ ಇರುತ್ತೆ. ಸೊ ಇದಕ್ಕೆ ಕಾಸ್ಟ್ ಬೇರೆ ಇರುತ್ತೆ. ಐ ಥಿಂಕ್ ಅರೌಂಡ್ ಡಬಲ್ ಇರಬೇಕು ಅನ್ಸುತ್ತೆ, ಇನ್ನೂ ಜಾಸ್ತಿನೇ ಇರ್ಬೋದು, ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರೂಮಲ್ಲಿ ಕುತ್ಕೊಂಡು ಬೀಚ್ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಹಾಗೆ ಕಿರಣ್ ಮತ್ತು ಯಾನ ಮುಂಚೆನೇ ಬಂದು ಆಟ ಆಡ್ಕೊಂಡು ಕುತ್ಕೊಂಡಿದ್ರು ಬೀಚಲ್ಲಿ. ಸೊ ನಾವು ಕೂಡ ಬಂದ್ವಿ. ಸಿರಿನ ರೆಡಿಯಾಗಿ ಅವಳದು ಬ್ಯಾಗ್ ಲಾಕ್ ಆಗಿಬಿಟ್ಟಿತ್ತಲ್ಲ, ಅವಳು ಬರೋಷ್ಟಿಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಒಳ್ಳೆ ಸನ್ಸೆಟ್ ನೋಡ್ಕೊತ ನಾನು, ಯಾನ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಯಾನ ಅಂತೂ ಎಲ್ಲಾದರೂ ಕರ್ಕೊಂಡು ಹೋದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಳೆ. ನಮ್ಮಮ್ಮ ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ನೆನಪಿಗಿರುತ್ತೆ ಅಂತ ಎಲ್ಲ. ಸೊ ಕಿರಣ್ಗಂತೂ ಫುಲ್ ಇಂಟ್ರೆಸ್ಟ್. ಈ ಥರ ಬೀಚ್ ಕಡೆ ಬಂದುಬಿಟ್ರೆ ಅವರೇ ಇಯರಾಗಿಂತ ಜಾಸ್ತಿ ಇಷ್ಟಪಟ್ಟು ಕೂತ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಸೊ ಫೈನಲಿ ರೆಡಿಯಾಗಿ ಬಂದು ಸಿರಿ ಮತ್ತು ಆಕಾಶ್ ಎಲ್ಲ. ಸೊ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ, ವೀಡಿಯೋಸ್ ಎಲ್ಲ ಮಾಡಿದ್ವಿ. ಏನ ಎಂಜಾಯ್ ಮಾಡೋದು ನೋಡ್ತಾ ನಾವು ಕೂಡ ಖುಷಿ ಪಟ್ವಿ. ಸೊ ಆಡ್ತಾ ಆಡ್ತಾ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ರಾತ್ರಿನೇ ಆಗ್ಬಿಡ್ತು. ಸರಿ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂದ್ಬಿಟ್ಟು ಸೊ ಅಲ್ಲೇ ಫುಡ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿ ನಮಗೆ. ಸೊ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ, ಚೆಕ್ ಮಾಡಿ.